ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ ನೋಡಿ, ನಾವು ನಮ್ಮ ಮನೆಯಲ್ಲಿ ಟಿಶ್ಯೂ ಪೇಪರ್ನ ತಂದಿರ್ತೀವಿ ಅಂತ. ಟಿಶ್ಯೂ ಪೇಪರ್ ತಂದಾಗ ನಾವೇನು ಮಾಡ್ತೀವಿ, ಗ್ಯಾಸ್ ಸ್ಟವ್ ಮೇಲೆ ಏನಾದರೂ ಒಂದು ಹಾಲು ಚೆಲ್ಲಿರ್ಬೋದು ಅಥವಾ ಗ್ಯಾಸ್ ಸ್ಟವ್ ಮೇಲೆ ನೀರು ಚೆಲ್ಲಿರ್ಬೋದು. ಏನೇ ಒಂದು ಪ್ರತಿಯೊಂದು ವಸ್ತು ನಾವು ಚೆಲ್ಲಿದ್ರು ಕೂಡ ನಾವು ಟಿಶ್ಯೂ ಪೇಪರ್ನ ಯೂಸ್ ಮಾಡ್ತೀವಿ. ಈ ಟೇಬಲ್ ಒರೆಸೋದ್ರೆ, ಡೈನಿಂಗ್ ಟೇಬಲ್ ಒರೆಸೋದ್ರಿಂದಾಗಲಿ ಏನೇ ಒಂದು ನಾವು ಕೆಲಸ ಮಾಡಬೇಕಂದ್ರೆ ನಮಗೆ ಈ ಟಿಶ್ಯೂ ಪೇಪರು ಆಗುತ್ತೆ ಇದೆ ಸ್ನೇಹಿತರೆ. ಆವಾಗ ನಾವೇನು ಮಾಡಿಬಿಡ್ತೀವಿ, ಟಿಶ್ಯೂ ಪೇಪರ್ನ ನಾವು ಯಾವ ರೀತಿ ಕಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನೊಂದು ನಿಮಗೆ ಟಿಪ್ಸ್ನ ತೋರಿಸ್ತೀನಿ ಸ್ನೇಹಿತರೆ. ನಾವೇನು ಮಾಡ್ತೀವಿ, ಟಿಶ್ಯೂ ಪೇಪರ್ ತಂದಮೇಲೆ ಜಾಸ್ತಿ ಸಾಮಾನ್ಯವಾಗಿ ಎಲ್ಲರೂ ಈ ಥರ ತುದಿ ಹಿಡಿದ್ಬಿಟ್ಟು ಈ ಥರ ಕಟ್ ಮಾಡಿಬಿಡ್ತಾರೆ ಅಲ್ವಾ. ಈ ಥರ ಮಾಡೋದಕ್ಕಿಂತ ನಾವೇನು ಮಾಡಬೇಕು, ಟಿಶ್ಯೂ ಪೇಪರ್ ಅಂತಲ್ಲ ನೋಡಿ ಸ್ನೇಹಿತರೆ, ತುಂಬ ಸ್ಮಾರ್ಟ್. ಈ ಟಿಶ್ಯೂ ಪೇಪರ್ನ ಈ ಥರ ಮಧ್ಯದಲ್ಲಿ ನಾವು ಕಟ್ ಮಾಡಿಬಿಡ್ಬೇಕು ಸ್ನೇಹಿತರೆ. ಈ ಥರ ನಾವು ಮಧ್ಯದಲ್ಲಿ ಕಟ್ ಮಾಡಿ ನಾವು ತೊಗೋಬೇಕು ನೋಡಿ. ನಾವು ಈ ಥರ ಎಲ್ಲ ಇಲ್ಲಿ ಕಟ್ ಮಾಡೋದ್ರಿಂದ ಈ ಥರ ನಮಗೆ ಒಂದೊಂದಾಗಿ ಬರೋದಿಲ್ಲ ನೋಡಿ. ಇಷ್ಟಿಷ್ಟು ತೊಗೊಂಡು ನಾವು ತೆಗೆದು ಮತ್ತು ಇಷ್ಟು ಥರ ನಮಗೆ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ಅಲ್ವಾ. ಅದಕ್ಕೆ ನಾವು ನೋಡಬೇಕು ಸ್ನೇಹಿತರೆ, ಈ ಥರ ಟಿಶ್ಯೂ ಪೇಪರ್ನ ಏನಾದರೂ ಮಾಡ್ಬೋದು, ಈ ಥರನಾದ್ರು ಮಾಡ್ಬೋದು. ಈ ಥರ ಟಿಶ್ಯೂ ಪೇಪರ್ನ ನಾವು ಮಾಡಬೇಕು, ಈ ಥರ ಮಧ್ಯದಲ್ಲಿ ಕಟ್ ಮಾಡಿಬಿಡ್ಬೇಕು. ನಾನು ಕಟ್ ಮಾಡಿ ತೋರಿಸ್ತೀನಿ. ಕಟ್ ಮಾಡಿ ನಾವು ಮಾಡೋದ್ರಿಂದ ನಾವು ಕ್ಲೀನಾಗಿ ಒಂದೊಂದೇ ಟಿಶ್ಯೂ ಪೇಪರ್ನ ನಾವು ತಕ್ಕೊಳ್ಳೋಕ್ಕೆ ನಮಗೆ ಈಸಿ ಆಗುತ್ತೆ ಸ್ನೇಹಿತರೆ. ಈ ಥರ ಮಧ್ಯದಲ್ಲಿ ನಾವು ಕಟ್ ಮಾಡೋದ್ರಿಂದ ನಮಗೆ ನೋಡಿ, ಬೇಕು ಅಂದಾಗ ಒಂದೇ ಒಂದು ಸಿಂಪಲಾಗಿ ಹೇಳಿದ್ರೆ ಇಷ್ಟು ಕ್ಲೀನಾಗಿ ಬರುತ್ತೆ ನೋಡಿ. ಒಂದೇ ಒಂದು ಬರುತ್ತೆ. ನಾವು ಅದೇ ಸೈಡಿಂದ ಕಟ್ ಮಾಡಿದರೆ ಹಿಂಗೆಲ್ಲ ಎಳ್ಕೋಬೇಕಾಗುತ್ತೆ. ಈ ಥರ ಎಲ್ಲ ತುಂಬ ಬಂದುಬಿಡುತ್ತೆ. ಈ ಥರ ಒಂದು ಎಳೆಯಾಗಿ ನಮಗೆ ಬೇಕು ಅಂದರೆ ಬರೋದಿಲ್ಲ. ಅದಕ್ಕೆ ನಾವು ನೋಡಬೇಕು, ಟಿಶ್ಯೂ ಪೇಪರ್ನ ತಂದಾಗ ದಯವಿಟ್ಟು ನೀವು ಈ ಥರ ಸೈಡಿಗೆಲ್ಲ ಕಟ್ ಮಾಡಬೇಡಿ ಸ್ನೇಹಿತರೆ. ಈ ಥರ ಮಧ್ಯದಿಂದ ನಾವು ಕಟ್ ಸಹಾಯದಿಂದ ಕಟ್ ಮಾಡಿದರೆ ಕ್ಲೀನಾಗಿ ನಮ್ಮ ಮಧ್ಯೆ ಬರುತ್ತೆ ನೋಡಿ. ನಾನು ಇನ್ನೂ ಸತಿ ನಿಮಗೆ ತೋರಿಸ್ತೀನಿ. ಒಂದೆಷ್ಟು ಕ್ಲೀನಾಗಿ ಬರುತ್ತೆ ನೋಡಿ. 2 ಟಿಶ್ಯೂ ಪೇಪರು ಬಂದಿಲ್ಲ, ಒಂದೇ ಒಂದು ಟಿಶ್ಯೂ ಪೇಪರ್ ಎಷ್ಟು ಕ್ಲೀನಾಗಿ ಬಂದಿದೆ ನೋಡಿ ಅಲ್ವಾ. ಬೇಕಾದ ನಾವು ಒಂದೊಂದೇ ಈ ಥರ ನಾವು ಟಿಶ್ಯೂ ಪೇಪರ್ನ ತಗೊಂಡ್ಬಿಟ್ಟು ನಮ್ಮ ಸ್ಟವ್ನ ನಾವು ಕ್ಲೀನ್ ಮಾಡ್ಕೊಂಡ್ಬಿಡ್ಬೋದು. ಯಾವುದೇ ಬಂದು ಇದ್ರೂ ಕೂಡ ನಾವು ಆರಾಮಾಗಿ ಕ್ಲೀನ್ ಮಾಡ್ಬೋದು ಸ್ನೇಹಿತರೆ. ಇದೆಲ್ಲ ಸಣ್ಣ ಪುಟ್ಟ ವಿಷಯ ಅಂತ ನಮಗೆ ಗೊತ್ತಿರೋದಿಲ್ಲ. ನಾವು ತರ್ತೀವಿ, ಅರ್ಜೆಂಟಾಗಿ ನಮಗೆ ವರ್ಷಕ್ಕೆ ಟಿಶ್ಯೂ ಪೇಪರ್ ಬೇಕಾಗಿರುತ್ತೆ. ಹಾಗಾಗಿ ನಾವೇ ಮಾಡಿಬಿಡ್ತೀವಿ, ಈ ಕಡೆ ಸೈಡಿಂದ ಕಟ್ ಮಾಡಿಬಿಟ್ಟು ಈ ಥರ ತಗೊಂಡೋಗ್ತಿದ್ದ ಒಂದಕ್ಕೊಂದು 2-3 ಆಗಿ ಟಿಶ್ಯೂ ಪೇಪರ್ ಬೇಗ ಹಾಳಾಗಿಬಿಡುತ್ತೆ. ಬೇಗ ನಮಗೆ ಅದು ಸಿಗೋದಿಲ್ಲ. ಟಿಶ್ಯೂ ಪೇಪರ್ನ ತುಂಬ ಚೆನ್ನಾಗಿ ಇಟ್ಕೋಬೇಕು ಸ್ನೇಹಿತರೆ. ಅದು ನಾವು ಬಟ್ಟೆಯಲ್ಲಿ ಒರೆಸಿ ಮಾಡಿ ತೊಳೆದು ಒಣಗಿಸೋ ಬದಲು ಆರಾಮಾಗಿ ಟಿಶ್ಯೂ ಪೇಪರಲ್ಲಿ ಒರೆಸಿ ಬಿಸಾಕ್ಬಿಟ್ರೆ 2 ನಿಮಿಷದಲ್ಲಿ ನಮ್ಮ ಕೆಲಸ ಮುಗ್ದೋಗ್ಬಿಡುತ್ತೆ ಸ್ನೇಹಿತರೆ. ಅದಕ್ಕೆ ನಾವು ಯಾವುದೇ ಒಂದು ವಸ್ತು ತಂದರೆ ಅದನ್ನು ನಾವು ನೀಟಾಗಿ ಇಟ್ಕೊಂಡು ಅದನ್ನು ನಾವು ಬಳಸೋ ಕ್ರಮನ ನೀಟಾಗಿ ಬೆಳೆಸಬೇಕು ಸ್ನೇಹಿತರೆ. ಒರೆಸಿ ಬಿಸಾಕೋ ಟಿಶ್ಯೂ ಪೇಪರ್ ಅಂತ ನಾವು ಯಾವತ್ತೂ ನೆಗ್ಲೆಕ್ಟ್ ಮಾಡಬಾರ್ದು ಸ್ನೇಹಿತರೆ. ಈ ಟಿಶ್ಯೂ ಪೇಪರಿಂದ ನಮ್ಮ ಗ್ಯಾಸ್ ಸ್ಟವ್ವು, ನಮ್ಮ ಕರೆಂಟ್ ಸ್ಟವ್ ಆಗಿರ್ಬೋದು ಅಥವಾ ನಮ್ಮ ಡೈನಿಂಗ್ ಟೇಬಲ್ಗಳಾಗಿರ್ಬೋದು ಎಷ್ಟು ನೀಟಾಗಿ ಅದು ಕ್ಲೀನ್ ಮಾಡಿಕೊಡುತ್ತೆ ಅಲ್ವಾ. ಅದಕ್ಕೆ ನಾವು ಮಾಡಬೇಕು, ಇಷ್ಟು ತಂದಾಗ ಈ ಥರ ಮಧ್ಯದಲ್ಲಿ ಕಟ್ ಮಾಡಿ ನಿಧಾನಕ್ಕೆ ಒಂದೊಂದೇ ಟಿಶ್ಯೂ ಪೇಪರ್ನ ನಾವು ತಗೊಂಡ್ಬಿಟ್ಟು ಆರಾಮಾಗಿ ನಾವು ಟಿಶ್ಯೂ ಪೇಪರ್ನ ಕೆಲಸನ ಮುಗಿಸ್ಬಿಡ್ಬೋದು ಸ್ನೇಹಿತರೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿದ್ದೆ, ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಆಗೋದಂತೂ ಮರಿಲೇಬೇಡಿ ಸ್ನೇಹಿತರೆ. ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ.